ಈ ಪುಣ್ಯ ಭಾಳ ಜಂಬ ಮಾಡ್ತಾಳೆ. ಮದುವೆ ಆಗಲಿ, ನನ್ನ ಮಕ್ಕಳದ್ದು ಇಬ್ಬರದು ಮದುವೆ ಆಗೋವರೆಗೂ ಸುಮ್ಕಿರ್ತೀನಿ. ಯಾಕೆ ಸುಮ್ಮನೆ ಮಾತಾಡಿ, ಮದುವೆ ಆಗೋವರೆಗೂ ಸುಮ್ಮನಿದ್ದು ಆಮೇಲೆ ಮಾತಾಡ್ತೀನಿ. ಇವಾಗಲೇ ಮಾತಾಡಿದ್ರೆ ಫೋನ್ ಮಾತಾಡಿದ್ರು ಅಂತೇಳಿ ನಿಷ್ಠುರಾಮ ಆಗೋದು ಬೇಡ. ಮದುವೆ ಆಗೋವರೆಗೂ ಸುಮ್ಮನಿರೋಣ, ಆಮೇಲೆ ಮಾತಾಡ್ತೀನಿ ನೋಡು. ಆಮೇಲೆ ಮಾತಾಡಲಿ ಅವಳು. ಏನು ಸುಮ್ಮನೆ ನನ್ನ ಮೇಲೆ ಎಷ್ಟು ಇದನ್ನು ಮಾಡ್ತಾಳೆ. ಅಲ್ಲ, ನನಗೆ ನಿಜವಾಗ್ಲೂ ನೆನ್ನೆಯಿಂದನೂ ಅವಳು ಸೀರೆ, ನಾನು ತಂದಿರೋ ಸೀರೆನ ಯಾವಾಗ ಅನಾಥಾಶ್ರಮದವ್ರಿಗೆ ಕೊಟ್ಲೋ ಆವಾಗಿಂದಲೂ ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ಅವಳು ಮಾತಾಡಿಸ್ಲೇಬಾರ್ದು ಅನ್ನಿಸ್ಬಿಟ್ಟೈತಿ. ಯಾಕೋ ಅವಾಗಿಂದ ಹೊರಗೆ ಋತುವಾಕ ಅಂತ ಇದ್ದಾಳೆ. ನಾನೇನು ರಾತ್ರಿಯಿಂದ ಅವಳನ್ನ ಮಾತಾಡ್ಸೋಕೆ ಹೋಗಿಲ್ಲ, ಅವಳೇ ಮಾತಾಡ್ಸಿದ್ದಾಳೆ ನನ್ನ ಅವಾಗಿಂದನೂ ಮಾತಾಡಿಸ್ತಾ ಇದ್ದಾಳೆ, ನಾನು ಮಾತಾಡ್ತಿಲ್ಲ. ಅವಳು ಅವಾಗಿಂದ ಮಾತಾಡಿಸ್ತಿದ್ರು ಮಾತಾಡ್ತಿಲ್ಲ ಈ ಋತುವಾಕ. ಸರಿಯಾಗಿ ಹೇಳ್ತೀನಿ ತಡಿ ನಾನೇನು. ಋತುವಾಕ ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಯಾಕೆ ಮಾತಾಡ್ತಿಲ್ಲ? ಇನ್ನೇನು ಕಮ್ಮ ಮಾತಾಡಬೇಕು? ನಾವು ತಗೊಂಬಂದಿರೋ ಸೀರೆನ ಅನಾಥಾಶ್ರಮಕ್ಕೆ ಕೊಟ್ಟ ಮೇಲೆ ನಮಗೆ ಸರಿಯಾಗಿ ಮರ್ಯಾದೆ ಮಾಡಿದ್ರಲ್ಲ, ಇನ್ನೇನಕ್ಕೆ ಮಾತಾಡ್ಬೇಕು ನಾವು? ಇನ್ನೇನಕ್ಕೆ ಮಾತಾಡಬೇಕು ಅಂತ? ಋತುವಾಕ, ಇವಾಗ ಬಂದಿರೋರು ನೀವು, ನಿಮ್ಮ ಕೆಲಸ ಆಗಬೇಕು. ನಿಮ್ಮ ಕೆಲಸ ಮಾಡೋದಕ್ಕೇನೆ ನಾವು ಇಷ್ಟೊಂದು ಒದ್ದಾಡ್ತಾ ಇರೋದು. ನಮಗೇನೋ ಇಷ್ಟ ಆಗಿಲ್ಲ, ಕೊಟ್ವಿ. ಆ ಸೀರೆ ಕತೆ ಬಿಟ್ಟಾಕಿ ನಿಮ್ಮ ಕೆಲಸ ಆಗೋದು ನೋಡ್ರಿ. ನೀವು ಮಾತಾಡಿಸ್ಲಿಲ್ಲ, ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೀವು ಭಾಳ ಇದನ್ನು ಮಾಡ್ತಾ ಇದ್ದೀರಾ. ನಾನು ಈ ಮಾತು ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ನೀವು ಭಾಳ ಒಂಥರನ ಮಾತಾಡ್ತೀರಾ ಅನ್ಬೇಡ, ನಿಜವಾಗ್ಲೂ ತುಂಬ ಮಾತಾಡ್ತೀರಾ. ಅಯ್ಯೋ ಮಾಡ್ತೀವಿ ಹೇಳಿ, ನಾವೇನು ದುಡ್ಡಿದ್ರೇನು ಯಾರನ್ನೇನು ಕುರಿಯಂಗಿಲ್ಲ. ಏನು ನಮ್ಮ ಅಯ್ಯಪ್ಪಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯ? ನಮ್ಮ ಅಯ್ಯಪ್ಪಂದು ಗೌರ್ಮೆಂಟ್ ಕೆಲಸ. ನಾವು ನಮ್ಮ ಮಕ್ಳು ಮದುವೆ ಮಾಡಬೇಕು ಅಂತಲೇ ನಾವು ಮಸ್ತಾಗೆ ದುಡ್ಡು ಕುಡಿಕೊಂಡಿದ್ದೀವಿ. ನಾವೇನೇನು ಇಲ್ಲಿ ಬಂದಿದ್ದ ತಕ್ಷಣ ಏನು ಯಾರ ತಗೇನು ನಾವೇನು ಇಸ್ಕೊಂಡು ಮದುವೆ ಮಾಡ್ತಾ ಇಲ್ಲ. ನಾವೂ ಎಲ್ಲ ಕುಡಿಕೊಂಡೇ ಮಾಡ್ತಾ ಇರೋದು. ಏನೋ ಬಿಡು, ಅಲ್ಲಿದ್ದರೆ ಆಗ್ಲೆಲ್ಲ ಓಡಾಡಬೇಕು, ಅವರು ನಾವು ಒಂದೇ ತಗೇನೆ ಅಥವಾ ಅಮ್ಮ ಇನ್ನು ಕರ್ಕೊಂಡು ಹೋಗ್ಬೇಕು ಎಲ್ಲ ಕೆಲಸಗಳಿಗೂ. ಅದಕ್ಕೇ ದುಡ್ಡು ಆಗ್ಲೆಲ್ಲ ಓಡಾಡೋದೇನು, ಒಂದು ವಾರ ಇದ್ದಂಗೆ ಹೋಗೋಣ ಅಂತ ಬಂದಿರೋದು ಅಷ್ಟೇ. ನಾವೇನೇನು ದುಡ್ಡು ಕಾಸು ಏನು ನಾವೇನು ನಿಮ್ಮನ್ನು ಕೇಳಲಿಲ್ಲ. ಹಿಂಗೆ ಮಾಡ್ತಾ ಇದ್ದೀರಲ್ಲ ನೀವಿಬ್ರು. ಅಯ್ಯೋ ದುಡ್ಡಿದ್ರೆ ಇರಲಿ, ನಿಮ್ಮ ಹತ್ರ ಇರುತ್ತೆ ದುಡ್ಡು. ನಾವೇನು ದುಡ್ಡೆಲ್ಲ ಏನು ನಾವೇನು ಐತೋ ಇಲ್ವೋ, ನಾವು ದುಡ್ಡಿನ ವಿಚಾರಕ್ಕೆ ಬಂದಿಲ್ಲ. ನಾವು ದುಡ್ಡಿನ ವಿಚಾರನೇ ನಾವು ಮಾತಾಡಿಲ್ಲ, ಸರಿನಾ? ನೀವು ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಮಾತಾಡಿದ್ರೆ ಮಾತಾಡ್ರಿ, ಮಾತಾಡಲಿಲ್ಲ ಅಂದರೆ ಬೇಡ, ನಾವೇನು ತಲೆ ಕೆಡಿಸ್ಕೊಂಬಲ್ಲ. ನೀವು ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ಹೆಂಗಿರ್ಬೇಕಕ್ಕ. ನೀನು ಬೇಜಾರಾದ್ರೂ ಪರವಾಗಿಲ್ಲ, ನಾನು ಮಾತಾಡಬಾರ್ದು ಅಂತ ಇದ್ದೆ. ನಾವು ಇಷ್ಟು ದಿವಸ ಅನುಸರಿಸಿದೀವಕ್ಕ, ಇನ್ಮೇಲೆ ಕೇಳಲ್ಲ. ನಾವೇನಿದ್ರು ಮಾತಾಡ್ತೀವಿ, ಎಲ್ಲದಕ್ಕೂ ನೀವು ಹೇಳ್ದಂಗೆ ಕೇಳಬೇಕು, ನೀವು ಹೇಳ್ದಂಗೆ ಇದು ಮಾಡಬೇಕು ಅಂತ ಏನಿಲ್ಲ. ಬಟ್ಟೆ ಒಗಿತಾ ಇದೀವಿ ನಾನು ಶಿವಾನಿ, ಅವಾಗಿಂದ ಮಕ್ಳನ್ನ ಮನಗಿಸಿ ಹೋಗ್ರಮ್ಮ ಜಾಲ್ ಸಾಕ್ರಿ ಅಂತ ನಿಮ್ಮ ಮಕ್ಳನ್ನಾದ್ರೂ ಕಳಿಸ್ತಾ, ಅದಕ್ಕೆ ಕರ್ಕೊಂಡು ಹೋಗೋಣ, ನಿಮ್ಮ ಮಕ್ಳು ಇದ್ದಾರೇನಕ್ಕ ಕಳ್ಸಕ್ಕ ಅಂತ ಮಾತಾಡಿಸ್ತಿದ್ರೆ ಮಾತಾಡ್ದಂಗೆ ಬತ್ತೀಯಲ್ಲ ನೀನು. ಅಲ್ಲ ಅಕ್ಕ, ನಾವೇನಂತ ಅನ್ಯಾಯ ಮಾಡಿಲ್ಲ ನಾವು ನಿನಗೆ. ಇನ್ಮೇಲೆ ನಾವು ಹೇಳ್ದಂಗೆ ಮನೆಯಾಗೆ ನಡಿಬೇಕಾಗುತ್ತೆ. ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಅಕ್ಕ. ಈಗ ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ಅಜ್ಜಿ, ನಮ್ಮ ತಾತ ಹೇಳಿ ಅದಕ್ಕೊಂದು ಅರ್ಥ ಇರುತ್ತೆ. ಎಲ್ಲದಕ್ಕೂ ನೀವು ಹೇಳ್ದಂಗೆ ಕೇಳಬೇಕಂದ್ರೆ ಆಗಲ್ಲ ಅಕ್ಕ. ನಾನೇನೇನು ನಾವು ಹೇಳ್ದಂಗೆ ಕೇಳ್ರಿ ಅಂತ ನಾವೇನು ಹೇಳಲಿಲ್ಲ ನಿನಗೆ. ನಾವೇ ಹೇಳಿದ್ವಿ, ನಾನು ಹೇಳ್ದಂಗೆ ಕೇಳು, ನಾವು ಹೇಳ್ದಂಗೆ ಅಂತ ನಾವೇನೇನೋ ಮಾತಾಡಿದ್ರೆ ಬಿಡು ಅನ್ಬೋದು. ನಾನೇನು ನಿನ್ಗೆ ಹೇಳೇ ಇಲ್ಲ, ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಅಂತ. ಏನೋ ಯಾತನ ಒಂದು ಹೇಳ್ತೀವಪ್ಪ. ನನ್ನ ತಮ್ಮಗಳು ಮೊದಲಿಂದಲೂ ನಾನು ಹೇಳ್ದಂಗೆ ಕೇಳಿರೋದು, ಅದಕ್ಕೆ ಅವ್ರೊಂದು ಸ್ವಲ್ಪ ಮುಂದೆ ಬಂದಿರೋದು ಗೊತ್ತಾ? ನಾನೇ ಹೇಳಿರೋದು ಅವ್ರಿಗೆ, ಯಾವುದೊಂದು ವಿಚಾರದಾಗೆ ಆಗಲಿ ನನ್ನ ತಮ್ಮಗಳಿಗೆ ಇಬ್ಬರಿಗೂ ನಾನೇ ಹೇಳಿರೋದು. ಇರೋಳೊಬ್ಳು ಅಕ್ಕಯ್ಯ ಅಂತೇಳಿ, ಅವರು ನನ್ನ ಮಾತು ಮೀರಿಲ್ಲ ಯಾವತ್ತೂ. ಅಕ್ಕಯ್ಯ ನಾನು ಒಬ್ಳು ಅಂತ ಎಷ್ಟು, ಒಬ್ಳೆ ಅಕ್ಕಯ್ಯ ಒಬ್ಳೆ ಮಗಳು ಅಂತ ನಮ್ಮ ಅಪ್ಪಯ್ಯ ನಮ್ಮಮ್ಮ ಎಷ್ಟು ಪ್ರೀತಿಯಿಂದ ಸಾಕೋರು ನನ್ನ, ಗೊತ್ತಾ? ಏನು ಗೊತ್ತು ಅಂತ ಮಾತಾಡ್ತಾ ಇದೆಯಾ ನೀನು? ನನ್ನ ತಮ್ಮಗಳಿಗೆ ಇವತ್ತು ನಾನು ಒಳ್ಳೇದು ಮಾಡಿದ್ದೀನಿ, ಇವತ್ತು ನಾನು ಯಾವತ್ತೂ ಏನೋ ಕೆಟ್ಟದ್ದು ಮಾಡಿಲ್ಲ. ನಾನು ತೋರಿಸಿರೋ ದಾರಿ ಮಾರ್ಗದಲ್ಲಿ ಹೋಗಿರೋದಕ್ಕೆ ಇವತ್ತು ಅವರು ಹೋಟೆಲಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿರೋದು. ನಮ್ಮ ಚಿಕ್ಕಪ್ಪನಿಗೆ ಹೇಳಿ, ಚಿಕ್ಕಪ್ಪ ಅವ್ರಿಗೂ ಕೊಡು ಆಸ್ತಿ, ನಮ್ಮ ಚಿಕ್ಕಪ್ಪ ನಾನು ಒಬ್ಳಿಗೆ ಕೊಡ್ತೀನಿ ಅಂತ, ಗೊತ್ತಾ? ಇಲ್ಲ ನನ್ನ ತಮ್ಮಗಳಿಗೂ ಕೊಡು ಚಿಕ್ಕಪ್ಪ, ಅವ್ರಿಗೂ ಮಾಡು ಹೋಟ್ಲ. ಮಕ್ಕಳಿಲ್ಲ ಅಂತೇಳಿ ನಮ್ಮ ಚಿಕ್ಕಪ್ಪ ನನಗೆ ಕೊಡೋದೆಲ್ಲ ಇರೋ ಬರ ಎಲ್ಲ ಆಸ್ತಿ ಎಲ್ಲ ನಾನು ಇವತ್ತು ಬರ್ಸ್ಕೊಂಡು ನಾನು ಸುಮ್ಮನಾಗ್ಬೋದಾಗಿತ್ತು. ಆದರೆ ಇವತ್ತು ಯಾವತ್ತೂ ನಂಗೆ ಆಸ್ತಿ ಬರ್ಸ್ಕೊಳಕ್ಕೆ ನಾನು ಪ್ರಯತ್ನ ಪಟ್ಟಿಲ್ಲ, ಗೊತ್ತಾ? ಅಕ್ಕ, ನಮಗೇನು ಯಾವ ಆಸ್ತಿ ಬೇಡ, ಏನು ಬೇಡ, ನಮಗೇನು ದೇವ್ರು ಕೊಟ್ಟವನ ಅಷ್ಟೇ ಸಾಕಾಕ. ಏನು ನಮಗೆ ನಮ್ದೇನೈತೆ ನಮ್ಮ ತಾತನ ಸುತ್ತು ಅದು ಸಿಗಲಿ ಸಾಕು. ನಾವೇನು ಬೇರೆಯವ್ರಿಗೆಲ್ಲ ಯಾವತ್ತೂ ಆಸೆ ಪಡಕ್ಕೆ ಹೋಗಲ್ಲ ನಾವು. ಸಾಕಿರೋದೇ ಸಾಕು. ನೀವು ಮಾತಾಡಲಿಲ್ವಲ್ಲ, ಅದಕ್ಕೆ ಹೇಳಿದ್ದು. ಕೈಯಿಂದ ಮಾತಾಡ್ಸಿದ್ರು ಋತುವಾಕ ಅದೇ ಬಂತಲ್ಲ. ನಿಮ್ಮಿಬ್ಬರ ಹತ್ರ ಇನ್ನೇನಕ್ಕಮ್ಮ ಮಾತಾಡೋಣ? ಏನೈತೆ ಮಾತಾಡೋಕ್ಕೆ? ನಮಗೆ ಬೇಜಾರಾಗೈತೆ. ನಮ್ಮನ್ನ ಮಾತಾಡಿಸ್ಬೇಡ್ರಿ ನೀವು. ಮಾತಾಡಿಸ್ಬೇಡ್ರಿ ನೀವು. ಆಯ್ತು ಬಿಡಕ್ಕ, ಮಾತಾಡಿಸ್ಬೇಡ್ರಿ ಅಂತಾರನ್ನ ನಾವು ಮಾತಾಡ್ಸಕ್ಕೆ ಹೋಗಲ್ಲ. ಮಾತಾಡಿಸ್ರಿ ಅಂತಾರನ್ನ ನಾವು ಮಾತಾಡ್ಸಲ್ಲ. ಹಂಗೆ ನಮಗೂ ಚೆನ್ನಾಗಿ ಗೊತ್ತೈತೆ ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಬಿಡಬೇಕು ಅಂತೇಳಿ. ಅಲ್ಲ ನೀವು ನೋಡಿ ಹೆಂಗೆ ಮಾತಾಡ್ತಾ ಇದ್ದೀರಾ. ಅಲ್ಲ ಏನೋ ನಾವು ಬಿಡು ಹೋಗ್ಲಿ, ಹೆಂಗೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ನಾವು ಒಳ್ಳೇದೇ ಬಯಸೋದು. ನೀವು ನಮ್ಮನ್ನೇ ಮಾತಾಡ್ಸ್ದಂಗೆ ಹಿಂಗೆ ಮಾಡಿದ್ರೆ ನಮಗೂ ಗೊತ್ತಿರುತ್ತಕ್ಕ ಹೆಂಗೆ ಮಾಡಬೇಕು ಅಂತ. ಅಯ್ಯೋ, ನಾವೇನೇನೀಗ ನೀವು ಬಂದಿರೋದಕ್ಕಾಗಿ ನಾವೇನೇನು ಮಾತಾಡಲ್ಲ, ಏನಿಲ್ಲ. ನೀವು ಎಲ್ಲದಕ್ಕೂ ಹೇಳ್ತಿರಲ್ಲಕ್ಕ, ಹಂಗೆ ಹೇಳ್ಬೇಡಿ ಅಂತ ನಾನು ಹೇಳ್ತಾ ಇರೋದು.
ನಮಗೂ ಸ್ವಲ್ಪ ನಾವು ಇಷ್ಟಪಟ್ಟಿದ್ದು ತಗೋಬೇಕು, ಇಷ್ಟಪಟ್ಟಿದ್ದು ಹಾಕೋಬೇಕು. ಇನ್ನು ನಾವು ನೆನ್ನೆ ಸೀರೆ ತೊಗೊಂಬಂದ್ವಪ್ಪ, ಈ ಕಲರೇ ಚೆನ್ನಾಗಿಲ್ಲ ಅಂತಂದೆ. ಬಿಡು, ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಿನಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಮಗೆ ಇಷ್ಟ ಆಗೈತಲ್ಲಕ್ಕ ಅಂತ ನಾನು ಸುಮ್ಮನೆ ಅದೇ. ನೀವು ಹೆಂಗೆ ಹೇಳಿದ್ರಿ ಹೇಳು? ನಮ್ಮ ಅತ್ತೆ ಎದುರಿಗೆ ಕಲರೇ ಚೆನ್ನಾಗಿಲ್ಲ ಅಂತ ಹೇಳಿದ್ರಿ. ಯಾರನ್ನ ಒತ್ತಾಯ ಮಾಡಿ ಮಾತಾಡ್ಸೋ ಅಂಥದ್ದೇನಿಲ್ಲ ಬಾ ಇವಾಗಿನ ಕಾಲದಾಗ. ಏನು ಒತ್ತಾಯ ಮಾಡಿ ಯಾರನ್ನು ಮಾತಾಡ್ಸಕ್ಕೆ ಹೋಗಲ್ಲ. ನಾವೇನು ಅನ್ಯಾಯ ಮಾಡಿಲ್ಲ ಇವಕ್ಕನ್ಗೆ. ನಾವು ಚೆನ್ನಾಗಿ ನೋಡ್ಕೊಂತೀವಿ, ಬಂದಾಗ ಇಂತನೂ ಏನೋ ಕೆಲಸ ಮಾಡಲಿಲ್ಲ ಅಂದ್ರೂ ನಾವು ಒಳ್ಳೇದೇ ಬಯಸ್ತೀವಿ ಅಕ್ಕ. ನಾವೇನೇನು ಯಾರಿಗೇನು ಕೆಟ್ಟದ್ದು ಬಯಸಲ್ಲ. ನಾವು ಮದುವೆ ಆಗತ್ತಕ್ಕ ಯಾಕೆ ಅಂತ ನಾವು ಸುಮ್ಕಿರ್ತೀವಿ ಹೇಳಿ. ಏನು ಮಾತಾಡಿಸ್ಲಿಲ್ಲ ಅಂದ್ರೆ ಯಾರೇನು ತಲೆ ಕೆಡಿಸ್ಕೊಂಡು ಕೂತ್ಕೊಂಬಲ್ಲ. ಇವರೇನು ಅವ್ರ ಅಣ್ಣ ಅವ್ರ ತಮ್ಮಗಳಿಬ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ಬೇಕು. ನಾವು ಬಂದಿರೋ ಅಂಥ ಸೊಸೆಯರು ಅವ್ರಪ್ಪ ಅವ್ರಮ್ಮ ಹೆಂಗೆ ಮಾಡ್ತಾರೋ ಋತು ಅಂತ ನಾವು ಹಂಗೆ ಮಾಡ್ಬೇಕು. ಹಂಗಾದ್ರೆ ಮಾತ್ರ ಒಳ್ಳೆಯವರು. ಇಲ್ಲ ಅಂತಂದರೆ ಪುಣ್ಯ ಒಳ್ಳೆಯವಳಲ್ಲ, ಶಿವಾನಿ ಒಳ್ಳೆಯವಳಲ್ಲ. ಫಿಟ್ಟಿಂಗ್ ಇಡೋದು. ಅವ್ರ ಗಂಡರುಗಳಿಗೂ ಅಷ್ಟೇ, ನಮ್ಮ ಗಂಡಂಗೆ ಅಷ್ಟೇ. ಇಲ್ಲದೆಲ್ಲ ಹೇಳ್ಕೊಡೋದು. ನೋಡಿ ಹಿಂಗೆ ಮಾತಾಡ್ತಾರೆ. ಮದುವೆ ಆಗೋವರೆಗೂ ಮಾತಾಡಲ್ಲ, ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆ ಮಾತಾಡೋದ್ರಿಂದ ಏನಾಗಂಗೈತೆ? ಬರೀ ಜಗಳ ಅದು ಇದು ಆಗ್ತೈತೆ. ಬೇಡ, ಮಾತಾಡೋದು ಬೇಡ. ಏನಕ್ಕೆ ಮಾತಾಡಿ? ಸುಮ್ಮನೆ ಮಾತಾಡಿದ್ರೆ ಇವಾಗ ಯಾರೂ ಕೇಳಲ್ಲ ಅಂತ ಗೊತ್ತು. ಆದ್ರೂ ನಮ್ಮ ಮನೇಲಿ ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನನ್ನ ತಮ್ಮಗಳಾಗಿರ್ಬೋದು ನನ್ನ ಮಾತು ಮೀರಲ್ಲ. ಏನೇ ಒಂದು ಸಣ್ಣದೊಂದು ಏನೇ ವಸ್ತು ತೊಗೋಬೇಕು ಅಂತಂದ್ರೂ ನನಗೆ ಫೋನ್ ಮಾಡಿ ನಾನು ಕೇಳಿ ಇಂಥ ತಗೊಂತೀವಮ್ಮ ಅಂತ ಹೇಳಿ ಅವ್ರು ತಗೊಂಬೋದು. ಯಾವುದೊಂದೇ ಆಗಲಿ ಅವ್ರು ಎಷ್ಟು ಇದು ಮಾಡ್ತಾರೆ ಗೊತ್ತೇ. ಇವರೇ ಬಂದಿರೋದೇ ಜೋರು. ಯಾಕೆ ಋತು ಇಲ್ಲ ಹೆಂಗೆ ಮಾತಾಡ್ತಾರಮ್ಮ ನಿನ್ನ ಸೊಸೆಯರು? ನಿಜವಾಗ್ಲೂ ಇವಾಗ ನಾವು ಇಲ್ಲಿ ಬಂದಿರೋದಕ್ಕೆ ಭಾಳ ಹೊಟ್ಟೆ ಹುರ್ಕೊಂತ ಇದ್ದಾರಮ್ಮ. ನಾವೇನು ದುಡ್ಡು ಕಾಸಿನ ವಿಚಾರದಾಗ ನಾನು ಅವ್ರಿಗೆ ಕೇಳಿದೀವ? ಇಲ್ಲಿ ಬಂದಿರೋದಕ್ಕೆ ಅವರೆಲ್ಲಿ ನಮ್ಮ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಇಸ್ಕೊಂಡು ಇವ್ರು ಮದುವೆ ಮಾಡ್ತಾ ಇದ್ದಾರೆ, ಮಕ್ಕಳು ಅನ್ನಂಗೆ ಆಗಿರಬೇಕು. ಅದಕ್ಕೆ ನಾನು ಬಂದಾಗಿಂದ ಇವ್ರು ಮುಷ್ಮಿ ತಿರುಗ್ತಾ ಇರೋದು. ಏನಾಯಿತು? ಅನ್ಕೊಂಡ್ಮೇಲೆ ಸುಮ್ಮನಿರು. ಎಲ್ಲಾರ್ದು ಹಂಗೇನೆ, ಎಲ್ಲರ ಮನೆಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಅಲ್ಲ ಅಮ್ಮ, ನಾನು ಬರ್ತಿದ್ದೆ ಮಾತಾಡ್ಸಿದ್ರು. ಅವ್ರ ಅನಾಥಾಶ್ರಮಕ್ಕೆ ಸೀರೆ ಕೊಟ್ಟಾಗಿಂದ ನನಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಮಾತಾಡ್ಸೋದು ಬೇಡ ಅಂತೇಳಿ ಸುಮ್ಮನಾಗಿದ್ದಕ್ಕೆ ನೋಡು ಯಾವ ಥರ ನನಗೆ ಇದು ಮಾಡ್ತಾ ಇದ್ದಾರೆ ಇವ್ರು, ಮಾತಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ನೀನೇನು ಮಾತಾಡಿಸ್ಲಿಲ್ಲ ಅಂದರೆ ನಾವೇನು ತಲೆ ಕೆಡಿಸ್ಕೊಂಬಲ್ಲ, ನಿನ್ನೇನು ಲೆಕ್ಕೋಕ್ಕಿಲ್ಲ ಅಂತ ಮಾತಾಡ್ತಾರಲ್ಲ. ಎಷ್ಟು ನನಗೆ ಬೇಜಾರಾಗಣ ಹೇಳಮ್ಮ. ನನಗೆ ಭಾಳ ಬೇಜಾರಾಗ್ಬಿಡ್ತೀವ್ರಿಂದ. ಸಖತ್ತು ಮಾತಾಡ್ತಾರೆ, ಸಖತ್ತು ಅಂತಾರೆ ಯಾರಿಗನಾಗಲಿ. ಋತಮ್ಮ ಮದುವೆ ಆಗೋವರೆಗೂ ಸುಮ್ಮನಿರು, ಯಾವತ್ತು ಮಾತಾಡೋಕೆ ಹೋಗ್ಬೇಡ. ಸುಮ್ಮನೆ ಜಗಳ ಅವೆಲ್ಲ ಮಾಡ್ಕೊಂಡು ಯಾವತ್ತೂ ಕೆಲಸ ಕಾರ್ಯಗಳು ಮಾಡಬಾರ್ದು. ಕೊಟ್ಟೈತೆ ನಮ್ಮ ಅಪ್ಪ ಏನು ಅಷ್ಟೇನೆ. ಹಂಗೆ ನಾನು ಯಾರನ್ನ ಕೇಳಿದ್ರು ಕೊಟ್ಟೈತೆ ಅಂತ ನೋಡ. ಏನೆಲ್ಲ ನೋಡಿದ್ರೆ ಏನಿಲ್ಲ, ಎಲ್ಲ ಏನಿದ್ರು ನಮ್ಮದೇ ಅವಾರ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾರು ಎಷ್ಟು ಮಾತಾಡಿದ್ರು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಮಗೆ ಗೊತ್ತೈತೆ ನಮ್ಮದೇ ಅವಾರ, ನಾವು ಹೆಂಗೆ ಮಾಡಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅಂತ. ಮದುವೆ ಆಗೋರು ಯಾತು ಮಾತಾಡಕ್ಕೆ ಹೋಗ್ಬೇಡ ಕಣಮ್ಮ, ಯಾತು ಮಾತಾಡ್ಬೇಡ, ಸುಮ್ಮನಿರು. ಅವ್ರಿಗೆ ಹೇಳಿದ್ರೆ ಸಿಟ್ಟು. ಅವ್ರು ಹಂಗೆ ಮತ್ತೆ ಇವಾಗ ಅಂತಲ್ಲ, ಮೊದಲಿಂದಲೂ ಹಂಗೆ ಶಿವನೇನು ಪುಣ್ಯ ಇಬ್ರು ಅವ್ರು ಹಂಗೆ ಜಗಳ ಮಾಡ್ಕೊಳಂಗೆ ಹಂಗಿದ್ರು. ಆಮೇಲೆ ಇತ್ತೀಚೆಗೆ ಇಬ್ಬರೂ ಒಳ್ಳೆ ಚೆನ್ನಾಗಾದ್ರು. ಇಬ್ಬರು ಮಾತಾಡೋದು, ಫ್ರೆಂಡ್ಸ್ ಅಂತ ಹಾಕೋದು, ಹಿಂಗೆಲ್ಲ ಮಾಡೋರು. ನನಗೆ ಅವಾಗ ಗೊತ್ತಾಯ್ತು, ಹಿಂಗೆ ಐತೆ ಇದು ಕತೆ. ನಮ್ಮ ಋತಮ್ಮ ಬಂದಿರೋದಕ್ಕೆ ಹುರ್ಕೊಂಬ್ತಾ ಇದ್ದಾರೆ ಇವರೆಲ್ಲನ ಅಂತೇಳಿ ನಾನು ಅದಕ್ಕೆ ಬಂದಿದ್ದು. ನೋಡೋಣ, ತಿರುಗಿ ಮಿಗಳಪ್ಪ ಮಾತಾಡ್ತಾರೆ ಮಂಗಾಗುತ್ತೆ. ನಾನು ಬಿಡತ್ತ ಹೋಗ್ಲಿ ಅಂತೇಳಿ ಸುಮ್ಮನಾಗ್ತೀನಿ. ನಾನು ಮಾತಾಡಿದ್ರೆ ಅದ್ರ ಕತೆನೇ ಬೇರೆ. ಯಾಕೆ ಸುಮ್ಕಿರ ಮತ್ತು ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೆ, ಇವಾಗ ಯಾವ ಥರ ಮಾತಾಡ್ತಾ ಇದ್ದಾರೆ ಪುಣ್ಯನು ಶಿವಾನಿ ಅಂತ. ನೀವೇನು ಮಾತಾಡಿಸ್ಲಿಲ್ಲ ಅಂದ್ರೆ ನಾವೇನು ತಲೆ ಕೆಡಿಸ್ಕೊಂಬಲ್ಲ ಅಂತೇಳಿ ಹಿಂಗೆ ಮಾತಾಡ್ತಾಳೆ ನೋಡಿ. ಮೊದಲೇ ಎದುರುಕಂಬಳ ಮಾತಾಡೋಕ್ಕೆ, ಇವಾಗ ಏನಿಲ್ಲ ಎದುರುಕಂಬಳ ಹಂಗೆ ಮಾತಾಡ್ತಾಳೆ. ನೋಡ್ತಾ ಇರಿ, ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.